जिंदाबाद जिंदाबाद बीजेपी जिंदाबाद भारत माता की जय। ಜನ್ಮದಿನಾಚರಣೆ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾ ಇದೀವಿ. ತಮಗೆ ಗೊತ್ತಿರಬಹುದು ಅವರ ಹುಟ್ಟು ಮತ್ತೆ ಸಾವಿನ ಮಧ್ಯೆ ಅವರು ಎದುರಿಸಿದಂತ ಅನೇಕ ಸವಾಲುಗಳು ಯಾವತ್ತೂ ಕೂಡ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ತಲೆಯನ್ನ ತೂಗದೆ ನಮ್ಮದೇ ಆದಂತ ಒಂದು ಪ್ರಾಚೀನ ಇತಿಹಾಸ ಇದೆ ನಮ್ಮ ಭಾರತಕ್ಕೆ. ನಾವು ಯಾರಿಂದನೂ ಕೂಡ ಏನನ್ನು ಕೂಡ ಕಲಿಯುವಂತ ಅವಶ್ಯಕತೆ ಇಲ್ಲ. ನಮ್ಮದೇ ಒಂದು ಸನಾತನ ಧರ್ಮ ಇದೆ. ನಮ್ಮ ದೇಶಕ್ಕೆ ಒಂದು ಹಿರಿಮೆ ಇದೆ. ನಮ್ಮ ದೇಶದಲ್ಲಿರುವಂತ ಪರ್ವತನೇ ಭೂಮಿ ಮತ್ತೆ ನದಿನೇ ನಮಗೆ ತಾಯಿ ಇದ್ದಾಗೆ. ಭೂಮಿ ಮೇಲೆ ವಾಸ ಮಾಡ್ತಿರುವಂತವ್ರು ನಾವೆಲ್ಲರೂ ಕೂಡ ಒಂದು ಕುಲದ ಎಲ್ಲ ಸದಸ್ಯರು ಹೊರತು ನಮ್ಮಲ್ಲಿ ಒಳ ಜಗಳ ಇರಬಾರದು ಅಂತ ಹೇಳಿ ಒಂದು ಮಾನವತಾವಾದಿ ದೀನ್ ದಯಾಳ್ ಜಿಯವರ ಜನ್ಮ ದಿನಾಚರಣೆ. ನಮ್ಮ ಯೋಗ ಗೌರವಿತ ದೀನ್ ದಯಾಳ್ ಜಿ ಅವರು ಪಂಡಿತ್ ದೀನ್ ದಯಾಳ್ ಜಿ ಆದ್ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಲ್ಲಿ ಅವರು ತಮ್ಮನ್ನು ತಾವು ತೋಡಿಸಿಕೊಂಡು ಸ್ವಯಂ ಸೇವಕರಾಗಿ ನಂತರ ತುರ್ತು ಪರಿಸ್ಥಿತಿಯ ನಂತರ ಏನು ಜನಸಂಘ ಸ್ಥಾಪನೆ ಆಗತ್ತೆ. ಆ ಸಂದರ್ಭದಲ್ಲಿ ಜನಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಒಂದು ನೇತೃತ್ವದಲ್ಲಿ ಜನಸಂಘಕ್ಕೆ ಶಕ್ತಿಯನ್ನು ತುಂಬಿದಂತ ಒಬ್ಬರು ಹಿರಿಯರು. ಅವರು ರಾಜಕಾರಣಿಗಳು ಅನ್ನೋಕ್ಕಿಂತ ಅದ್ರ ಜೊತೆಗೆ ಒಂದು ಮನುಕುಲದ ಒಂದು ಏಳಿಗೆಗೋಸ್ಕರ ಶ್ರಮ ಪಟ್ಟಂತ ಒಬ್ರು ಹಿರಿಯರು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅಂತ ಪುಣ್ಯಾತ್ಮನ ಒಂದು ಜಯಂತಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ವಿನಂತಿಯನ್ನು ಮಾಡ್ಕೊಂತೀನಿ. ಭಾರತ್ ಮಾತಾ ಕಿ ಜಿಂದಾಬಾದ್ ಜಿಂದಾಬಾದ್ बीजेपी जिंदाबाद ಜಿಂದಾಬಾದ್ ಜಿಂದಾಬಾದ್ बीजेपी ಮನೆಯಿಂದ ಹಂಚಿಕೊಂಡು ಆಗಿದ್ದು ಫ್ರಾಕ್ಚರ್ ಆಗ್ಬಿಟ್ಟಿದೆ. ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ರು. 25,000 ಪೆನ್ಷನ್ ಬರುತ್ತೆ ಅವರಿಗೆ. ನಮ್ಗೆ ಬೇರೆ ಇನ್ನೇನು ಇದಿಲ್ಲ. ಅದಕ್ಕೆ ಮಕ್ಕಳಿಲ್ಲ ಸರ್. ಶಿವಮೊಗ್ಗ ಚುಚ್ಚ ತಗೊಂಡಿದ್ಬಿಡತ್ತ